Welcome back to the class of physics by P.N. Vajramatti. Okay, in the previous video lecture, already we finished our second chapter, that is units and dimension. In this class, we are going to start our third chapter, that is motion in straight line. ಇದು ನಿಮ್ಮ ಸೆಕೆಂಡ್ ಯೂನಿಟ್ ಕೈನಮ್ಯಾಟಿಕ್ಸ್ ಒಳಗಡೆ ಬರ್ತದೆ. ಸೊ ಕೈನಮ್ಯಾಟಿಕ್ಸ್ ಒಳಗಡೆ totally we have two chapters, that is third one motion in straight line and fourth one more, that is motion in plane. Okay, so okay, before discussing motion in straight line, what is kinematics we will discuss now. Okay, fine. Okay, mechanics. Okay, then what is mechanics? Okay, nam day to day life olaga ನಾವು ನಮ್ಮ ಸರೌಂಡಿಂಗ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಸಿ ಸೋ ಮೆನಿ ಥಿಂಗ್ಸ್. ಇಲ್ಲಿ ನಮ್ಮ ಸರೌಂಡಿಂಗ್ ಬೆಂಚು, ಹೊರಗಡೆ ಕಲ್ಲು, ಮಣ್ಣು, ಗಿಡ, ಪಕ್ಷಿಗಳು ಹಾರಾಡಕತ್ತಾವು, ಆಮೇಲೆ ಕೆಲವೊಂದಿಷ್ಟು ದನಗಳು ಇಲ್ಲಿ ಮೇಯ್ಲಿಕ್ಕತ್ತಾವು. ಸೊ ಹಂಗಾದ್ರೆ ಇವನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಈ ಎಲ್ಲ ಆಬ್ಜೆಕ್ಟ್ಸ್ ಒಳಗೆ ಕೆಲವೊಂದಿಷ್ಟು ಮೂವ್ ಆಗ್ತಾವು, ಇನ್ನು ಕೆಲವೊಂದಿಷ್ಟು ಮೂವ್ ಆಗುದಿಲ್ಲ. ಸೊ ಹಂಗಾದ್ರೆ ಮೆಕ್ಯಾನಿಕ್ಸ್ ಅಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ ಇಟ್ ಈಸ್ ದ ಬ್ರಾಂಚ್ ಆಫ್ ದ ಫಿಸಿಕ್ಸ್ which deals with the study of the object at motion or rest. This is called as mechanics. Mechanics means it is branch of physics. It is branch of physics which deals with study of object at rest or motion. Study of object at rest or motion. This is called as mechanics. Okay, then once again mechanics is again divided into two branches. Again mechanics is divided into two branches. One is statistics. Second one is dynamics. Okay, then what is statistics? Statistics means it is study of object at rest. Study of object at rest. Then what is dynamics? Again, dynamics it is study of object at motion. This is called as dynamics. Again, dynamics is divided into two branches. One is kinematics. Second one is kinetics. Okay, so your second unit is what? That is kinematics. Hagadre ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ kinematics ಅಂದ್ರೆ ಸ್ಟಡಿ ಮಾಡ್ತೀವಿ, but we don't want kinetics. Okay, then what is kinematics? It is branch of dynamics. Dynamics, it is nothing but study of motion. It means kinematics again it is study of motion without worry about cause. It is study of motion without cause. Okay, it means ನನ್ನ ಕೈಯಾಗ ಏನೈತಿ ಒಂದು ಆಬ್ಜೆಕ್ಟ್ ಐತಿ, ಇನಿಷಿಯಲಿ ಇದು ರೆಸ್ಟ್ ಒಳಗೈತಿ, ನಾ ಈ ಆಬ್ಜೆಕ್ಟಿಗೆ ಧಕ್ಕ ಕೊಡಕತ್ತೀನಿ ಅಂದ್ರೆ ಫೋರ್ಸ್ ಅಪ್ಲೈ ಮಾಡಕತ್ತೀನಿ. ಈ ಆಬ್ಜೆಕ್ಟ್ ಇಲ್ಲಿ ಇದ್ದಿದ್ದು ಮುಂದ್ಗಡೆ ಹೋಗ್ತದೆ ಅಂದ್ರೆ ಆಬ್ಜೆಕ್ಟ್ ರೆಸ್ಟ್ ಒಳಗಿದ್ದದ್ದು ಮೂವ್ ಆಗಾಕತ್ತೈತಿ. ಹಂಗಾದ್ರೆ ಮೂವ್ ಆಯ್ತು ಅಂದ್ರೆ ಏನೇನಾಗ್ತದೆ, ಅದರದ ಪೊಸಿಷನ್ ಚೇಂಜ್ ಆಗ್ತದೆ. ಪೊಸಿಷನ್ ಚೇಂಜ್ ಆಗೋದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆತಂದ್ರೆ ಅದಕ್ಕೆ ವೆಲಾಸಿಟಿ ಬರ್ತದೆ. ಹಂಗಾದ್ರೆ ವೆಲಾಸಿಟಿ ಚೇಂಜ್ ಆತಂದ್ರೆ ಅದನ್ನ ಆಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಇವು ಏನೇನಾಗ್ತವೆ ಇದನ್ನ ಏನು ಸ್ಟಡಿ ಮಾಡ್ತೀವಿ, ದಿಸ್ ಇಸ್ ಕೈನೆಮ್ಯಾಟಿಕ್ಸ್. ಹಂಗಾದ್ರೆ ಮೋಷನ್ ಯಾಕೆ ಬಂತು? ಬಿಕಾಸ್ ಐ ಗೇವ್ ಸಮ್ ಫೋರ್ಸ್ ಹಿಯರ್. ಹಂಗಾದ್ರೆ ಅಲ್ಲಿ ನಾವು ಕಾರಣ ಏನು ಸ್ಟಡಿ ಮಾಡ್ತೀವಿ, ದಟ್ ಈಸ್ ಕಮ್ಸ್ ಅಂಡರ್ kinetics. Okay, once again kinetics means it is study of the motion with cause.
with cause. Kinematics means it is study of motion without cause. This is about kinematics. Okay, next consider some small definitions. Rest. Okay, already ನಿಮಗೆ ರೆಸ್ಟ್ ಅಂತಂದ್ರೆ you feel rest. Okay, already ಈಗ ಸಾಕಷ್ಟು ದಿನ ರೆಸ್ಟ್ ನಾಗದೆ. Okay, then what is rest? ರೆಸ್ಟ್ ಅಂತಂದ್ರೆ ಆಕ್ಚುಲಿ ರೆಸ್ಟ್ ಅನ್ನೋದು ಎಕ್ಸಿಸ್ಟ್ ಇಲ್ಲ. ಯಾಕಂದ್ರೆ ಭೂಮಿ ಮ್ಯಾಗ ನಾವೆಲ್ಲ ಈಗ ಆಬ್ಜೆಕ್ಟ್ಸ್, ಓಕೆ, ನಾವೆಲ್ಲ ಭೂಮಿ ಮ್ಯಾಗ ಅದೇ ಅಂತಂದ್ರೆ ಭೂಮಿ ರೆಸ್ಟ್ ಒಳಗೈತೇನ್ರಿ? ಭೂಮಿ ರೆಸ್ಟ್ ಒಳಗಿಲ್ಲ. ಭೂಮಿ ಯಾವಾಗಲೂ ಇಟ್ ಈಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಸ್. ಅದೇನಾಗತ್ತದ ಅದರ ಆಕ್ಸಸ್ ಸುತ್ತಲೂ ಈ ತರ ಸುತ್ತಲಿಕ್ಕತ್ತದ. ಇನ್ ಕೇಸ್ ಭೂಮಿ ಈ ತರ ರೊಟೇಟ್ ಆಗ್ತಿದ್ರೆ ಏನಾಗ್ತಿತ್ತು, ನಮಗೆ ಹಗಲು ರಾತ್ರಿ ಅನ್ನೋದು ಆಗ್ತಿರ್ಲಿಲ್ಲ. ಹಾಗಾದ್ರೆ ಭೂಮಿ ಬರೀ ಅಕ್ಷದ ಸುತ್ತ ಸುತ್ತಾತೈತಾನೆ. ಭೂಮಿ ಅಕ್ಷದ ಸುತ್ತ ಸುತ್ತಕೋತ ಅದೇನ್ ಮಾಡಕತ್ತೈತಿ, ಇಟ್ ಈಸ್ ರೊಟೇಟಿಂಗ್ ಆರ್ ರಿವಾಲ್ವಿಂಗ್ ಇನ್ ಎಲಿಪ್ಟಿಕಲ್ ಆರ್ಬಿಟ್. ಎಲಿಪ್ಟಿಕಲ್ ಆರ್ಬಿಟ್ ಒಳಗೆ ಏನಾಗತ್ತದ, ರಿವಾಲ್ವ್ ಆಗತ್ತದ. ಇನ್ ಕೇಸ್ ಅದು ರಿವಾಲ್ವ್ ಆಗೋದನ್ನ ನಿಲ್ಸಿತ್ತಂದ್ರೆ ಏನಾಗ್ತಿತ್ತು, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಈ ತರ ಯಾವ ಕಾಲಗಳು ಇರ್ತಿರ್ಲಿಲ್ಲ. ಹಂಗೆ ಇಯರ್ ಪಾಸ್ ಔಟ್ ಆಗ್ತಿರ್ಲಿಲ್ಲ. ಟೈಮ್ ರೆಸ್ಟ್ ನಾಗಿದ್ದಂಗೆ ಆಗ್ತಿತ್ತು. ಅಂದ್ರೆ ಟೈಮ್ ಓಡ್ತಿರ್ಲಿಲ್ಲ. ಅಂದ್ರೆ ಇನ್ ಕೇಸ್ ಯಾವ್ದಾದ್ರು ಜೀವಿ ಇದ್ರೆ ಆ ಜೀವಿಗೆ ಏನಾಗ್ತಿರ್ಲಿಲ್ಲ, ಏಜ್ ಅನ್ನೋದೇ ಆಗ್ತಿರ್ಲಿಲ್ಲ. ಓಕೆ, ಇಟ್ ಈಸ್ ಸೆಕೆಂಡ್ ಥಿಂಗ್. ನೌ ವಾಟ್ ಈಸ್ ರೆಸ್ಟ್? ಆಕ್ಚುಲಿ ಯಾವುದು ಆಬ್ಜೆಕ್ಟ್ ಭೂಮಿ ಮೂವ್ ಆಗತ್ತೈತಿ, ನಾವು ಭೂಮಿ ಮ್ಯಾಗ ಅದೇವ ಅಂತಂದ್ರೆ ಅದರ ಮೀನಿಂಗ್ ನಾವೆಲ್ಲ ಮೂವ್ ಆಗಕತ್ತೀವಿ ಅಂತ ಅರ್ಥ. ಅದಕ್ಕೆ ಜನರಲ್ ಆಗಿ ಏನ್ ಹೇಳ್ತೀವಿ ಅಂತಂದ್ರೆ ದೇರ್ ಈಸ್ ನೋ ಅಬ್ಸಲ್ಯೂಟ್ ರೆಸ್ಟ್. ಇಲ್ಲಿ ರೆಸ್ಟ್ ಅನ್ನೋದು ಎಕ್ಸಿಸ್ಟ್ ಇಲ್ಲ. ಆದ್ರೆ ಇವೊಂದು ನಾವು ರೆಸ್ಟ್ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಹೆಂಗ್ ಸ್ಟಡಿ ಮಾಡ್ತೀವಿ? ವಿತ್ ರೆಸ್ಪೆಕ್ಟ್ ಟು ಅವರ್ ಸರೌಂಡಿಂಗ್. ನಮ್ಮ ಪೊಸಿಷನ್ ಅನ್ನ ನಮ್ಮ ಸರೌಂಡಿಂಗ್ ಜೋಡಿ ಕಂಪೇರ್ ಮಾಡಕತ್ತೀವಿ. ನನ್ನ ಸರೌಂಡಿಂಗ್ ಅಂದ್ರೆ ಯಾವುದು? ಈಗ ನನ್ನ ಹಿಂದ್ಗಡೆ ಬ್ಲ್ಯಾಕ್ ಬೋರ್ಡ್ ಅದ, ಪಕ್ಕಕ್ಕೆ ಬೆಂಚ್ ಅದಾವು, ಆಮೇಲೆ ನನ್ನ ಮುಂದ್ಗಡೆ ಕ್ಯಾಮ್ರಾ ಐತಿ. ನಾ ಕ್ಯಾಮ್ರಾದಿಂದ 2 ಮೀಟರ್ ದೂರದಾಗದೀನಿ, ಬ್ಲ್ಯಾಕ್ ಬೋರ್ಡ್ದಿಂದ 1 ಮೀಟರ್ ದೂರದಾಗದೀನಿ, ಪಕ್ಕಕ್ಕೊಂದು ಬೆಂಚ್ ಅದ, ಅದರಿಂದ 2 ಮೀಟರ್ ದೂರದಾಗದೀನಿ. ಟೈಮ್ ಹಚ್ಚಿದ್ರೆ ಟೈಮ್ 0 ಸೆಕೆಂಡ್ ಇದ್ದಾಗ ನಾ ಇಲ್ಲೇ ಇದ್ದೀನಿ, 10 ನಿಮಿಷ ಬಿಟ್ಟು ಬಂದಾಗೂ ಇಲ್ಲೇ ಇದ್ದೀನಿ, 20 ನಿಮಿಷ ಬಿಟ್ಟು ಬಂದಾಗೂ ಇಲ್ಲೇ ಇದ್ದೀನಿ ಅಂತಂದ್ರೆ ನಂದು ಪೊಸಿಷನ್ ಏನಾಗಕತ್ತಿಲ್ಲ, ಬದಲಾಗಕತ್ತಿಲ್ಲ. ಎದ್ರ ಜೋಡಿ ವಿತ್ ರೆಸ್ಪೆಕ್ಟ್ ಟು ಮೈ ಸರೌಂಡಿಂಗ್. ದೆನ್ ದಿಸ್ ಇಸ್ ಸೇಡ್ ಟು ಬಿ ರೆಸ್ಟ್. ಹಂಗಾದ್ರೆ ರೆಸ್ಟ್ ಅಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಿ? If position of object does not change with respect to surrounding, then that is called as rest. If position of object does not change with respect to surrounding, then that is called as rest. Next, motion. Okay, then what is motion? Okay, ನಾ ಈಗ ಇಲ್ಲಿಂದ ಮುಂದ್ಗಡೆ ಹೋದ್ನಿ ಅಂತಂದ್ರೆ ನಮ್ಗೇನಾಯ್ತು ಅಂತ ಹೇಳ್ತೀರಿ, ಚಲನೆ ಆಯ್ತು ಅಂತ ಹೇಳ್ತೀರಿ. ಹಂಗಾದ್ರೆ ನಂದು ಪೊಸಿಷನ್ ಏನಾಯ್ತು, ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಚೇಂಜ್ ಆಯ್ತು. ಸೊ ಹಂಗಾದ್ರೆ ಮೋಷನ್ ಅಂತಂದ್ರೆ ಇಫ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್, ದೆನ್ ದಟ್ ಇಸ್ ಸೇಡ್ ಟು ಬಿ ಮೋಷನ್. ಇಫ್ position changing with respect to surrounding, then this is called as motion. Okay, next concept, types of motion. Types of motion. First one, motion in one dimension. Motion in one dimension. Motion in one dimension. Second one, motion in two dimension. Motion in two dimension. And third one, motion in 3 dimension. Motion in 3 dimension. Okay, now let us discuss one by one. Okay,
ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತಂದ್ರೆ if only one coordinate is required to specify the position of the object, then that is called as motion in one dimension. Okay, already ನೀವು coordinate system ಅಂತಂದ್ರೆ ಕಲ್ತೀರಿ. coordinate system ಅಂತಂದ್ರೆ x axis, y axis, z axis ಅಂತ ಹೇಳಿ ಈ ತರ ನೀವು Cartesian coordinate system ಅನ್ನು ಕಲ್ತೀರಿ. ಓಕೆ, ಈ ತರ. ಓಕೆ, this is x axis, this is y axis and this is z axis. x ಮತ್ತು y ಎರಡು ಏನಿರ್ತಾವು, this is x axis, this is y axis and z axis ಏನಿರ್ತದೆ ಯಾವಾಗಲೂ it is perpendicular to these two, and x axis it is perpendicular to y axis, y axis it is perpendicular to z axis. ಅಂದ್ರೆ x y z ಈ ಮೂರು ಏನಿರ್ತಾವು axis ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರ್ತವೆ. ಓಕೆ, ಅದ್ರಾಗ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತಂದ್ರೆ ಏನ್ ಹೇಳ್ಬೋದು ಅಂದ್ರೆ if only one coordinate is required to specify the position of the object, then that is called as motion in one dimension. Okay, ಹಾಗಾದ್ರೆ ಏನು ಎಕ್ಸಾಂಪಲ್ ಕೊಡ್ಬೋದು? ಒಂದು ಇರಿಬೈ ಅಂತ ತಿಳ್ಕೊಳ್ರಿ. ಇರಿಬೈ ಏನಾಗತ್ತೈತಿ, ಒಂದು ಥ್ರೆಡ್ ಮ್ಯಾಗ ಮೂವ್ ಆಗಕತ್ತೈತಿ, ಒಂದು ದಾರದ ಮೇಲೆ ಇರಿ ಹೊಂಟೈತಿ ಅಂತಂದ್ರೆ ಅದನ್ನ ಏನಂತ ತಿಳ್ಕೊಬಹುದು? ದಟ್ ಈಸ್ ಎಕ್ಸಾಂಪಲ್ ಫಾರ್ ಮೋಷನ್ ಇನ್ ಒನ್ ಡೈಮೆನ್ಷನ್. ನೀವು ಒಂದು ಥ್ರೆಡ್ ಅಂತಂದ್ರೆ ಅದು ಏನಿರ್ತೈತಿ, ಆ ದಾರದ ಥಿಕ್ನೆಸ್ ಅನ್ನ ಅಳದ್ರೆ ಅದು ಥಿಕ್ನೆಸ್ ಕಡಿಮೆ ಇರ್ತೈತಿ, ಬಟ್ ಲೆಂತ್ ಇರ್ತದ. ಥಿಕ್ನೆಸ್ ಕಡಿಮೆ ಐತೆ ನಾನಂತೆ ನಾವು ಥಿಕ್ನೆಸ್ ಕಡಿಮೆ ಇದ್ದಕ್ಕೆ ಅದನ್ನ ಓನ್ಲಿ ಒನ್ ಡೈಮೆನ್ಷನ್ ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿ ತಗೋಬಹುದು. ಹಾಗಾದ್ರೆ ಆ ದಾರದ ಮ್ಯಾಗ ಒಂದು ಇರಿ ಈ ತರ ನಡ್ಕೊಂತ ಬರಕತ್ತಂದ್ರೆ ಅವಾಗ ನಾವೇನು ಹೇಳ್ತೀವಿ? ದಟ್ ಈಸ್ ಎಕ್ಸಾಂಪಲ್ ಫಾರ್ ಮೋಷನ್ ಇನ್ ಒನ್ ಡೈಮೆನ್ಷನ್. ಹಾಗಾದ್ರೆ ಈಗ ಇದು ಎಕ್ಸ್ ಆಕ್ಸಿಸ್ ಅಂತ ತಿಳ್ಕೊಳ್ಳಿ. ಇದರ ಮ್ಯಾಲ ಒಂದು ದಾರ ಐತಿ, ಈ ದಾರದ ಮ್ಯಾಲ ಒಂದು ಇರಿ ಏನಾಗತ್ತದ ಮೂವ್ ಆಗತ್ತದ. ಇರಿ ಮೂವ್ ಆಗತೈತಿ ಅಂತಂದ್ರೆ ನನಗೆ ಈ ಸದ್ಯಕ್ಕೆ ಇದರದ ಪೊಸಿಷನ್ ಅನ್ನ ಅಳಿ ಅಂತಂದ್ರೆ ನಾನು ಏನ್ ಹೇಳ್ತೇನೆ? ಇದು ಒರಿಜಿನ್ ಇಂದ 1 ಸೆಂಟಿಮೀಟರ್ ದೂರದಾಗೈತಿ, 2 ಸೆಂಟಿಮೀಟರ್ ದೂರದಾಗೈತಿ, 3 ಸೆಂಟಿಮೀಟರ್ ಬಂತು, 4 ಸೆಂಟಿಮೀಟರ್ ಬಂತು, 5 ಸೆಂಟಿಮೀಟರ್ ಬಂತು. ಈಗ ನಾವು ಏನ್ ಮಾಡ್ತೀವಿ? ಅದರ ಪೊಸಿಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಷ್ಟೇ ಮೆಜರ್ ಮಾಡ್ತೀವಿ. ಅದಕ್ಕೆ ನಾವು ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂದ್ರೆ ಏನ್ ಹೇಳ್ತೀವಿ? ಇಟ್ ಈಸ್ ಓಕೆ, ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂದ್ರೆ ಇಫ್ ಓನ್ಲಿ ಒನ್ ಕೋಆರ್ಡಿನೇಟ್ ಈಸ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, then that is called as motion in one dimension. Again consider one more example. ನನ್ನ ಕೈಯಾಗ ಒಂದು ಆಬ್ಜೆಕ್ಟ್ ಅದ. ಈ ಆಬ್ಜೆಕ್ಟ್ ನಾ ಏನ್ ಮಾಡಕತ್ತೀನಿ? ಸರ್ಟನ್ ಹೈಟ್ ದಿಂದ ಬಿಡಾಕತ್ತೀನಿ. ಬಿಟ್ನಂತಂದ್ರ ಇದು ಮೊದಲೇನಿತ್ತು, ಫ್ರಮ್ ಅರ್ತ್ ಸರ್ಫೇಸ್ ಇಂದ 10 ಮೀಟರ್ ದೂರದಾಗಿತ್ತು. ಬಿಟ್ಟು ಕೂಡಲೇ 10 ಇದು 9 8 7 6 0. ಹಾಗಾದ್ರೆ ಇಲ್ಲಿ ಓನ್ಲಿ ಮೋಷನ್ ಈಸ್ ಹ್ಯಾಪನಿಂಗ್ ಇನ್ ಒನ್ ಡೈರೆಕ್ಷನ್, ದಟ್ ಈಸ್ ಅಲಾಂಗ್ y axis. That's why ಏನು ಅಂತ ಹೇಳ್ಬೋದು ನಾನು. Again this is also example for motion in one dimension. Okay, motion in one dimension means if only one position coordinate require to specify the motion. If only one position coordinate required to specify the motion, then that is called as motion in one dimension. Again ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದು? motion of a freely falling body or ant moving on a thread. This is example. Next, motion in two dimension. One dimension ಅಂದ್ರೆ ಒಂದೇ ಕೋಆರ್ಡಿನೇಟ್ ಇನ್ವಾಲ್ವ್ ಆಯ್ತು. ಟೂ ಡೈಮೆನ್ಷನ್ ಅಂದ್ರೆ ಎರಡು ಕೋಆರ್ಡಿನೇಟ್ ಇನ್ವಾಲ್ವ್ ಆಯ್ತು. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಪ್ಲೇನ್. ಬ್ಲಾಕ್ ಬೋರ್ಡ್ ಇದೆ, ಒಂದು ಪ್ಲೇನ್. ಅಥವಾ ನಿಮ್ಮ ಕಡೆ ಒಂದು ಪ್ಲೇನ್ ಪೇಪರ್ ಅಂತ ತಿಳ್ಕೊಂಡಿರೋದಕ್ಕೆ ಎಷ್ಟು ಡೈಮೆನ್ಷನ್ ಅದಾವ್ರಿ? ಅದಕ್ಕೆ ಥಿಕ್ನೆಸ್ ಕಡಿಮೆ ಇರ್ತೈತಿ, ನೆಗ್ಲಿಜಿಬಲ್. ಆದ್ರೆ ಆ ಪೇಪರ್ ಗೆ ಲೆಂತ್ ಇರ್ತೈತಿ, ಬ್ರೆಡ್ತ್ ಇರ್ತದೆ. ಲೆಂತ್ ಮತ್ತು ಬ್ರೆಡ್ತ್ ಐತಂದ್ರೆ ಅದನ್ನ ಏನು ತಿಳ್ಕೊಬಹುದು? ಆ ಪ್ಲೇನ್ ಅನ್ನ ನಾನು ಟೂ ಡೈಮೆನ್ಷನ್ ಅಂತ ತಿಳ್ಕೊಬಹುದು. ಹಾಗಾದ್ರೆ ಈ ಬ್ಲಾಕ್ ಬೋರ್ಡ್ ನೋಡ್ರಿ, ಇದು ಒಂದು ಪ್ಲೇನ್ ಪೇಪರ್ ಗತೆ ಐತಿ. ಇಟ್ ಹ್ಯಾಸ್ ಲೆಂತ್, ಇಟ್ ಹ್ಯಾಸ್ ಬ್ರೆಡ್ತ್. ಇದಕ್ಕೆ ಥಿಕ್ನೆಸ್ ಏನೈತಿ? ಕಡಿಮೆ ಅದ. ಸೊ ಹಂಗಾಗಿ ನಾವು
ಪ್ಲೇನ್ ಅಂತ ತಿಳ್ಕೊಂಡ್ರೆ ಇದನ್ನ ಏನಂತ ತಿಳ್ಕೊಬಹುದು ನಾನು 2 ಡೈಮೆನ್ಷನ್. ಇದನ್ನ 2 ಡೈಮೆನ್ಷನ್. ಹಾಗಾದ್ರೆ 2 ಡೈಮೆನ್ಷನ್ ಅಂದ್ರೆ ಈಗ ಇನಿಷಿಯಲಿ let us consider this is the coordinates. This is x axis and this is y axis. ಇಲ್ಲಿಂದ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಕೊಡ್ತೀವಿ. ಈ ಕಡೆಯಿಂದ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್. ಓಕೆ, ಸೊ ಹಂಗಾದ್ರೆ ಇನಿಷಿಯಲಿ ಇಲ್ಲಿ ಒಂದು ಆಬ್ಜೆಕ್ಟ್ ಐತಿ, ಇದರದ ಪೊಸಿಷನ್ ನಾನು ಮಾರ್ಕ್ ಮಾಡಬೇಕು. ಸೊ ಹೆಂಗ್ ಮಾರ್ಕ್ ಮಾಡ್ತೀನಿ? ಇದು x ಡೈರೆಕ್ಷನ್ ಆಗ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಹೋದ್ರೆ ಇದರದ ಪೊಸಿಷನ್ ಮಾರ್ಕ್ ಮಾಡಬಹುದು. ಹಾಗೆ y ಡೈರೆಕ್ಷನ್ ಆಗ ಅಪ್ ಟು 5 ಯೂನಿಟ್ಸ್ ಮುಂದೆ ಹೋದಾಗ ಇದರ ಪೊಸಿಷನ್ ಅನ್ನು ನಾವು ಮಾರ್ಕ್ ಮಾಡಬಹುದು. ಸೊ ಹಂಗಾದ್ರೆ x ದಿಂದ 3 ಯೂನಿಟ್, y ದಿಂದ 5 ಯೂನಿಟ್. ಹಂಗಾದ್ರೆ ಇದರ ಪೊಸಿಷನ್ ಅನ್ನ ಈಗ ನಾನು ಮೆಜರ್ ಮಾಡಬೇಕಂತಂದ್ರೆ, ಪೊಸಿಷನ್ ಅನ್ನ ಲೊಕೇಟ್ ಮಾಡಬೇಕಂತಂದ್ರೆ ನನಗೆ ಎಷ್ಟು ಕೋಆರ್ಡಿನೇಟ್ ಬೇಕಾಯ್ತು? x ಕೋಆರ್ಡಿನೇಟ್ ಮತ್ತು y ಕೋಆರ್ಡಿನೇಟ್. ಸೊ ಅದಕ್ಕೆ ಮೋಷನ್ ಇನ್ 2 ಡೈಮೆನ್ಷನ್ ಅಂದ್ರೆ ಇಫ್ 2 position coordinates required to specify the motion, then that is called as motion in 2 dimension. 2 position coordinates. If 2 position coordinates require to specify the motion, then that is called as motion in 2 dimension. Okay, and that is an example. Okay, if an object moving in a circular orbit, ಒಂದು ಆಬ್ಜೆಕ್ಟ್ ಐತಿ ಸರ್ಕಲ್ ಒಳಗೆ ಮೂವ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಇದು ಒಂದು ಪ್ಲೇನ್, ಈ ಪ್ಲೇನ್ ಒಳಗೆ ನಾನು ಮಾಡೀನಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡೀನಿ. ಒಂದು ಆಬ್ಜೆಕ್ಟ್ ಈ ಸರ್ಕಲ್ ಒಳಗೆ ಮೂವ್ ಆಗತ್ತೆ ಅಂತ ತಿಳ್ಕೊಂಡ್ರೆ, ಈ ತರ ಸರ್ಕಲ್ ಒಳಗೆ ಮೂವ್ ಆಗತ್ತೆ ಅಂದ್ರೆ x ಆಕ್ಸಿಸ್ ವೇರಿಯೇಷನ್ ಆಗತ್ತೈತಿ, y ಆಕ್ಸಿಸ್ ವೇರಿಯೇಷನ್ ಆಗತ್ತೈತಿ. ಇನಿಷಿಯಲಿ ಆಬ್ಜೆಕ್ಟ್ ಎಲ್ಲಿೈತಿ? ಇಲ್ಲಿ ಐತಿ. ಹಾಗಾದ್ರೆ ಇಲ್ಲಿ ಐತಂದ್ರೆ ಆಬ್ಜೆಕ್ಟ್ ಏನಾಗತ್ತೈತಿ? ಇನಿಷಿಯಲಿ 1 2 3 4 x ಆಕ್ಸಿಸ್ ನಿಂದ 4 ಯೂನಿಟ್ ದೂರದಾಗ ಐತಿ, y ಆಕ್ಸಿಸ್ ನಿಂದ ಎಷ್ಟೈತಿ? 1 ಯೂನಿಟ್ ದೂರದಾಗ ಐತಿ. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಬಂತಂದ್ರೆ x ಕೋಆರ್ಡಿನೇಟ್ ಚೇಂಜ್ ಆಯ್ತು, y ಕೋಆರ್ಡಿನೇಟ್ ಚೇಂಜ್ ಆಯ್ತು. ಹಂಗೆ ಇದೇ ಆಬ್ಜೆಕ್ಟ್ ಇಲ್ಲಿಗೆ ಬಂದ್ರೆ x ಕೋಆರ್ಡಿನೇಟ್ ಚೇಂಜ್ ಆಯ್ತು, y ಕೋಆರ್ಡಿನೇಟ್ ಚೇಂಜ್ ಆಯ್ತು. ಸೊ ಹಂಗಾದ್ರೆ ಇಲ್ಲಿ ನಾನು ಈ ಆಬ್ಜೆಕ್ಟ್ ಮೋಷನ್ ಅನ್ನು ಡಿಸ್ಕ್ರೈಬ್ ಮಾಡಬೇಕಂದ್ರೆ ನನಗೆ 2 ಕೋಆರ್ಡಿನೇಟ್ಸ್ ಬೇಕು. ಯಾವ್ಯಾವು? ಒಂದು x ಕೋಆರ್ಡಿನೇಟ್ ಬೇಕು, ಇನ್ನೊಂದು y ಕೋಆರ್ಡಿನೇಟ್ ಬೇಕು. That's why motion in 2 dimension means if 2 position coordinates required to specify the motion of the object, then this is called as 2 dimension, motion in 2 dimension. Next, okay, example. If object moving in circular path, if object moving in circular path, object moving in circular path, then that motion is said to be 2 dimension motion. ಅಥವಾ projectile motion. projectile motion ಅಂತಂದ್ರೆ ಒಂದು ಬಾಲ್ ಅದ, ಬಾಲ್ ಈ ತರ ಹಾರ್ಸಕತ್ತೀವಿ. ಈ ತರ ಹಾರ್ಸತ್ತಂದ್ರೆ ಬಾಲ್ ಯಾವ ತರ ಪಾತ್ ಟ್ರೇಸ್ ಮಾಡ್ತದೆ? ಈ ತರ ಪಾತ್ ಟ್ರೇಸ್ ಮಾಡಂಗಿಲ್ಲ. ಇಲ್ಲಿಂದ ಆಬ್ಜೆಕ್ಟ್ ನ ನೀವು ಸ್ಪೇಸಿಗೆ ಏನ್ ಮಾಡಿದ್ರೆ ಹಾರಿಸಿದಂತಂದ್ರೆ ಇದು ಬಾಲ್ ಈ ತರ ಪಾತ್ ಟ್ರೇಸ್ ಮಾಡ್ತದೆ. ಹಾಗಾದ್ರೆ ಈ ತರ ಪಾತ್ ಟ್ರೇಸ್ ಮಾಡೋದೈತಂದ್ರೆ ಇದು x ಆಕ್ಸಿಸ್, ಇದು y ಆಕ್ಸಿಸ್. ಬಾಲ್ ಇಲ್ಲಿಂದ ಇಲ್ಲಿ ಹೋಗಿ ಬೀಳ್ಬೇಕಾದ್ರೆ x ಆಕ್ಸಿಸ್ ಚೇಂಜ್ ಆಗ್ತಾ ಹೋಯ್ತು, y ಆಕ್ಸಿಸ್ ಚೇಂಜ್ ಆಗ್ತಾ ಹೋಯ್ತು. ಈ ತರ ಮೋಷನ್ ಏನಂತ ಕರಿತೀವಿ? ಪ್ರೊಜೆಕ್ಟೈಲ್ ಮೋಷನ್. Again, projectile motion, it is example for motion in 2 dimension. And the next, third one, motion in plane. Sorry, motion in 3 dimension. Third one, motion in 3 dimension. Okay, motion in 3 dimension means if 3 position coordinates, if 3 position coordinates required to specify the motion, then that is called as motion in 3 dimension. Okay, ಹಾಗಾದ್ರೆ 3 coordinates ಅಂತಂದ್ರೆ
ಫಾರ್ ಎಕ್ಸಾಂಪಲ್ ಒಂದು ಬರ್ಡ್ ಏನಾಗತ್ತೈತಿ ಹಾರಾಕತ್ತದ ಅಂತ ತಿಳ್ಕೊಳ್ರಿ. ಬರ್ಡ್ ಹಾರತೈತಂತಂದ್ರ ಈಗ ಬರ್ಡ್ ಹಾರತೈತಂದ್ರ ಎಕ್ಸ್ ಡೈರೆಕ್ಷನ್ ಆಗು ಅದ್ರ ಪೊಸಿಷನ್ ಚೇಂಜ್ ಆಗ್ತೈತಿ, ವೈ ಡೈರೆಕ್ಷನ್ ಆಗು ಪೊಸಿಷನ್ ಚೇಂಜ್ ಆಗ್ತದ, ಝಡ್ ಡೈರೆಕ್ಷನ್ ಒಳಗೂ ಚೇಂಜ್ ಆಗ್ತದ. ಅಂತ ಕೇಸ್ ಒಳಗ ನಾವು ಅದ್ರದ್ದು ಎಕ್ಸಾಕ್ಟ್ ಬರ್ಡ್ ಲೊಕೇಶನ್ ಹೇಳ್ಬೇಕಂದ್ರ ಅದು ಎಕ್ಸ್ ಡೈರೆಕ್ಷನ್ ಇಂದ ಏನಾಗ್ತದ ಸಡನ್ ದೂರದಾಗ ಹೇಳ್ತೀವಿ, ಹಂಗೆ ವೈ ಡೈರೆಕ್ಷನ್ ಇಂದನು ಸಡನ್ ದೂರದಾಗೈತಿ. ಇಲ್ಲಿ ಹಾರಾಕತ್ತದ ಅಂತಂದ್ರೆ ಇದನ್ನ ಡಿಸ್ಕ್ರೈಬ್ ಮಾಡಕ್ಕೆ ಝಡ್ ಆಕ್ಸಿಸ್ ಕೂಡ ಬೇಕಾಗ್ತದೆ. ಸೊ ಅದಕ್ಕೆ ಎಕ್ಸ್ ಡೈರೆಕ್ಷನ್ ಇಂದ ಎಷ್ಟು ದೂರ, ವೈ ಡೈರೆಕ್ಷನ್ ಇಂದ ಎಷ್ಟು ದೂರ, ಝಡ್ ಡೈರೆಕ್ಷನ್ ಇಂದ ಎಷ್ಟು ದೂರ, ಅದನ್ನ ಅಳಿಯಾಗಲ್ಲಿ ನಮಗೆ 3 ಕೋಆರ್ಡಿನೇಟ್ಸ್ ಬೇಕಾಗ್ತವೆ. ಸೊ ಹಂಗಿದ್ರೆ ಅದಕ್ಕೆ ನಾವೇನು ತಗೋತೀವಿ, ಇಫ್ 3 ಕೋಆರ್ಡಿನೇಟ್ಸ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಪೊಸಿಷನ್ ಆಫ್ ಆಬ್ಜೆಕ್ಟ್ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಮೋಷನ್ ಇನ್ 3 ಡೈಮೆನ್ಷನ್. ಇದಕ್ಕೆ ಎಕ್ಸಾಂಪಲ್ bird flying in space. Bird flying in space. Bird flying in space. Okay, these are the 3 types of motion. Next concept, scalars and vectors. Next concept, scalars and vectors. Scalar. Okay, fine. Yes. Okay, then what is scalar? Scalar means the physical quantity having both magnitude. Okay, sorry. Scalar means the physical quantity having only magnitude but no direction. That is called as scalar. The physical quantity having only magnitude but no direction. This is called as scalar quantity. Scalar means the physical quantity having only magnitude but no direction. This is called as scalar quantity. Okay, another example, mass, length, temperature, time. All these are called as scalar quantities. Okay, consider first one, mass. ಈಗ ಈ ಆಬ್ಜೆಕ್ಟ್ ಇದಕ್ಕೆ ಡೈಮೆನ್ಷನ್ ಅಂತಂದ್ರೆ ಮಾಸ್ ಅದ. ಮಾಸ್ ಅನ್ನು ನಾವು ಏನಂತ ತಗೋತೀವಿ, ಫಿಸಿಕಲ್ ಕ್ವಾಂಟಿಟಿ ಅಂತ ತಗೋತೀವಿ. ಆಲ್ರೆಡಿ ಸೆಕೆಂಡ್ ಚಾಪ್ಟರ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಕಲ್ತೀರಿ. ದ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್, ಯಾವುದನ್ನ ಅಳಿಬಹುದು, ನಂಬರ್ ರೂಪದೊಳಗೆ ಹೇಳಬಹುದು, ಅದನ್ನ ಏನಂತ ಕರಿತೀವಿ, ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಿಲ್ಲ. ಸೊ ಹಂಗಾದ್ರೆ ಇದಕ್ಕೆ ಮಾಸ್ ಐತಿ ಎಷ್ಟು, ನಾ ಸಪೋಸ್ ಇದಕ್ಕೆ ಮಾಸ್ 5 kg ಅಂತ ತಗೋತೀನಿ. ಎಷ್ಟೈತಿ, 5 kg. ಹಂಗಾದ್ರೆ 5 kg ಅಂದ್ರೆ ಈ 5 kg ಈ ಕಡೆ ಐತೋ, ಈ ಕಡೆ ಐತೋ, ಈ ಕಡೆ ಐತೋ, ಈ ಡೈರೆಕ್ಷನ್ ಒಳಗೈತೋ. ಇದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಟೋಟಲ್ ಈ ಆಬ್ಜೆಕ್ಟ್ ಮಾಸ್ ನ 5 kg. ಇದಕ್ಕೆ ಯಾವುದು ಡೈರೆಕ್ಷನ್ ಹೇಳಕ್ ಹೋಗುದಿಲ್ಲ. ಸೊ ಅದಕ್ಕೆ ಇದನ್ನ ಏನಂತ ತಗೋತೀವಿ, ಮಾಸ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ಟೆಂಪರೇಚರ್ ಕನ್ಸಿಡರ್ ಮಾಡಿ. ಇನಿಷಿಯಲಿ ಆಬ್ಜೆಕ್ಟ್ ಇದಕ್ಕೆ ಯಾವುದೇ ರೀತಿ ಹೀಟ್ ಕೊಡಾಕತ್ತಿಲ್ಲ, ನೀವೊಂದು ಕ್ಯಾಂಡಲ್ ಹಚ್ಚಿದ್ರೆ ಕಾಯ್ಸಾಕತ್ತೀರಂದ್ರೆ ಈ ಆಬ್ಜೆಕ್ಟ್ ಟೆಂಪರೇಚರ್ ಏನಾಗ್ತಾ ಹೋಗ್ತದೆ, ರೈಸ್ ಆಗ್ತದೆ. ಹಾಗಾದ್ರೆ ರೈಸ್ ಆಗ್ತದ ಅಂದ್ರೆ ಈ ಕಡೆ ರೈಸ್ ಆಗಕತ್ತೈತೋ, ಈ ಕಡೆ ರೈಸ್ ಆಗಕತ್ತೈತೋ, ಇನ್ನು ಮೇಲ್ಗಡೆ ರೈಸ್ ಆಗತ್ತೈತೋ ಅಂತ ನೀವು ವಿಚಾರ ಮಾಡಿದ್ರೆ, ನೀವು ಹೀಟ್ ಮಾಡಕತ್ರ ಆ ಹೀಟ್ ಎಲ್ಲಾ ಡೈರೆಕ್ಷನ್ಗೂ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಯಾವುದು ಪರ್ಟಿಕ್ಯುಲರ್ ಡೈರೆಕ್ಷನ್ ಹೇಳಕ್ ಹೋಗುದಿಲ್ಲ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಇಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಸೊ ಟೆಂಪರೇಚರ್ ಇಸ್ ಆಲ್ಸೋ ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ಲೆಂತ್. ಇದು ಒಂದು ಆಬ್ಜೆಕ್ಟ್ ಅದ, ಇದ್ರದ್ದು ಲೆಂತ್ 3 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಹಾಗಾದ್ರೆ 3 ಸೆಂಟಿಮೀಟರ್ ಅಂದ್ರೆ ಈ ಕಡೆಯಿಂದ 3 ಸೆಂಟಿಮೀಟರ್, ಆ ಕಡೆಯಿಂದ 3 ಸೆಂಟಿಮೀಟರ್ ಅಂತ ಹಂಗೆ ನಾವು ತಗೋದಿಲ್ಲ. ಸೊ ಕಾಮನ್ ಆಗಿದ್ದು 3 ಸೆಂಟಿಮೀಟರ್. ಓಕೆ, ಇದಕ್ಕೂ ನಾವು ಯಾವ ಡೈರೆಕ್ಷನ್ ಕೊಡೋದಿಲ್ಲ. ನೆಕ್ಸ್ಟ್ ಟೈಮ್. ಅಗೇನ್ ಟೈಮ್ ಇಸ್ ಆಲ್ಸೋ ಸ್ಕೇಲಾರ್ ಕ್ವಾಂಟಿಟಿ. ಟೈಮಿಗೆ ಯಾವುದು ಡೈರೆಕ್ಷನ್ ಇಲ್ಲ. ನಾ ಮುಂದೆ ಈಗ ನಿಂತು ಮಾತಾಡಕತ್ತೀನಿ ಅಂದ್ರೆ ನಮ್ಮಿಬ್ಬರ ಮಧ್ಯನೂ ಟೈಮ್ ಪಾಸ್ ಆಗಕತ್ತದ. ನಾನು ಹಿಂದೊಬ್ಬ ನಿಂತಾನಂತಂದ್ರೆ ಅವ ನಮ್ಮ ಮಧ್ಯನೂ ಟೈಮ್ ಏನಾಗ್ತದ, ಪಾಸ್ ಆಗ್ತದ.
ಓಕೆ, ಸಿಂಪ್ಲಿ ನಾವು ಟೈಮ್ ಅಂದ್ರೆ ಹೆಂಗೆ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ಅನ್ ಇವೆಂಟ್ ಪಾಸ್ಡ್ ಬಿಟ್ವೀನ್ ಎನಿಥಿಂಗ್. ಇಟ್ ಈಸ್ ಅನ್ ಇವೆಂಟ್ ಪಾಸ್ಡ್ ಬಿಟ್ವೀನ್ ಎನಿಥಿಂಗ್. ನೀವು ಸ್ಪೇಸಿಗೆ ಹೋಗ್ರಿ, ಅಲ್ಲಿ ಟೈಮ್ ಮೂವ್ ಆಗ್ತಿರ್ತದೆ. ಓಕೆ, ಸೊ ಅದಕ್ಕೆ ಟೈಮ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ನೀವು ನಮ್ಮ ರೆಫರೆನ್ಸಿಗೆ ಟೈಮನ್ನು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ತಗೊಂಡೇವಿ. ಬಟ್ ಟೈಮ್ ಹ್ಯಾಸ್ ನೋ ಡೈರೆಕ್ಷನ್, ಓನ್ಲಿ ಟೈಮ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ದಿಸ್ ಈಸ್ ಸ್ಕೇಲಾರ್. ನೆಕ್ಸ್ಟ್ ವೆಕ್ಟರ್. ವೆಕ್ಟರ್ ವೆಕ್ಟರ್ ಅಂತಂದ್ರೆ ದ ಫಿಸಿಕಲ್ ಕ್ವಾಂಟಿಟಿ, ದ ಫಿಸಿಕಲ್ ಕ್ವಾಂಟಿಟಿ having both magnitude and direction. Both magnitude and direction. Both magnitude and direction. This is called as vector. Okay, example for vector: displacement. Displacement, comma, velocity, velocity, and acceleration, acceleration. All these are vector quantities. Okay, ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೆಂಗೆ ಡಿಫೈನ್ ಮಾಡ್ತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಓಕೆ ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಪಾಯಿಂಟ್ ಎ. ಒಂದು ಆಬ್ಜೆಕ್ಟ್ ಏನಾಗತ್ತೈತಿ, ಎ ಪಾಯಿಂಟ್ ಇಂದ ಜರ್ನಿ ಸ್ಟಾರ್ಟ್ ಮಾಡ್ತು. ಎ ಪಾಯಿಂಟ್ ಇಂದ ಜರ್ನಿ ಸ್ಟಾರ್ಟ್ ಮಾಡಿ ಈ ತರ ಹಿಂಗೆಲ್ಲ ಸುತ್ತ ಹಾಕಿ ಎಲ್ಲಿಗೆ ಬಂತು? ಬಿ ಅನ್ನುವಂತ ಪಾಯಿಂಟಿಗೆ ಬಂತು. ಎಲ್ಲಿಂದ ಸ್ಟಾರ್ಟ್ ಮಾಡ್ತು? ಎ ಪಾಯಿಂಟ್ ಇಂದ. ಅದರ ಮೋಷನ್ ಹೆಂಗೈತಿ? ಈ ತರ ಹಿಂಗೆ ಹೋಗಿ ಸುತ್ತ ಹಾಕಿ ಎಲ್ಲಿಗೆ ಬಂದದ? ಬಿ ಪಾಯಿಂಟಿಗೆ. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೆಂಗೆ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇನಿಷಿಯಲಿ ಎಲ್ಲಿತ್ತು? ಇಲ್ಲಿತ್ತು. ಫೈನಲಿ ಎಲ್ಲಿತ್ತು? ಇಲ್ಲಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ನಾನು ಏನ್ ಮಾಡ್ತಾನೆ? ಐ ವಿಲ್ ಡ್ರಾ ಒನ್ ಸ್ಟ್ರೇಟ್ ಲೈನ್. ಹಾಗಾದ್ರೆ ಈ ಸ್ಟ್ರೇಟ್ ಲೈನ್ ಏನ್ ಇಂಡಿಕೇಟ್ ಮಾಡ್ತದೆ? ಇಟ್ ವಿಲ್ ಇಂಡಿಕೇಟ್ ದ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಗೆ ಡೈರೆಕ್ಷನ್ ಹೇಳ್ಬೋದು. ಇನಿಷಿಯಲಿ ಎ ದಿಂದ ಬಿ ಹೋಗಿತ್ತಂದ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ದಟ್ಸ್ ವೈ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ವೆಲಾಸಿಟಿ ಅಂದ್ರೆ ಹೆಂಗೆ ಡಿಫೈನ್ ಮಾಡ್ತೀರಿ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅದನ್ನೇನಂತ ಡಿಫೈನ್ ಮಾಡ್ತೀರಿ? ವೆಲಾಸಿಟಿ ಅಂತ ಡಿಫೈನ್ ಮಾಡ್ತೀರಿ. ಸೊ ಅಗೇನ್ ವೆಲಾಸಿಟಿ ಡೈರೆಕ್ಷನ್ ಹೆಂಗಿರ್ತೈತಿ? ಡಿಸ್ಪ್ಲೇಸ್ಮೆಂಟ್ ಹೆಂಗಾಗ್ಯದ ಅದೇ ಡೈರೆಕ್ಷನ್ ಆಗ ಅದ್ರ ವೆಲಾಸಿಟಿ ಇರ್ತದೆ. ಓಕೆ, ನೆಕ್ಸ್ಟ್ ಎಕ್ಸಲರೇಷನ್. ಆಕ್ಚುಲಿ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೀವು ವೆಲಾಸಿಟಿ ಅಂದ್ರೆ ಏನು, ಎಕ್ಸಲರೇಷನ್ ಅಂದ್ರೂ ಎಲ್ಲ ಕಂಪ್ಲೀಟ್ ಆಗಿ ಕಲಿತೀರಿ. ಸೊ ಈ ಸದ್ಯಕ್ಕೆ ಜಸ್ಟ್ ವೆಕ್ಟರ್ ಅಂದ್ರೆ ಏನಂತ ನನ್ನ ಇಟ್ಕೊಳ್ರಿ. ದ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಎಷ್ಟು ಬರೀಬಹುದು ನಾವು? 5 ಮೀಟರ್. ಇಲ್ಲಿ 5 ಅನ್ನೋದು ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಹೆಂಗೈತಿ? ಎ ದಿಂದ ಬಿ ಕಡೆ ಐತಿ. ಇಟ್ ಈಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸ್ಕೇಲಾರ್ ಅಂತಂದ್ರೆ ಇಟ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ಮಾಸ್ ಆಫ್ ದ ಆಬ್ಜೆಕ್ಟ್ ಇಸ್ 5 kg. 5 it is a magnitude but it has no direction. That's why scalars are having only magnitude but vectors having magnitude as well as direction. Okay, this is about scalars and vectors. I hope you understood this concept. Okay, in the next video lecture we will discuss what is position, what is path length and velocity, acceleration, all these things. Okay, thank you.